ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ರ್ಯಾಂಡ್ ನ್ಯೂ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕವು ಪ್ರಕೃತಿ ಸೌಂದರ್ಯದ ತವರೂರು. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವ ಅನೇಕ ನದಿಗಳು, ಅನೇಕ ಜಲಪಾತಗಳು ಸೃಷ್ಟಿಸಿವೆ. ಅವು ಜಲಪಾತಗಳು ಅತ್ಯಂತ ನಯನ ಮನೋಹರವಾಗಿದ್ದು ಅವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಬನ್ನಿ ಪ್ರಾರಂಭಿಸೋಣ. ಮೊದಲನೇದಾಗಿ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ? ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಕಂಡುಬರುತ್ತದೆ. ಅದೇ ರೀತಿಯಾಗಿ ಉಂಚಳ್ಳಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆ ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆ. ಅದೇ ರೀತಿಯಾಗಿ ಮಾಗೋಡು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ. ಅದೇ ರೀತಿಯಾಗಿ ಲಾಲ್ಗುಳಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದು ಸಹ ಉತ್ತರ ಕನ್ನಡ ಸ್ನೇಹಿತರೆ. ಅದೇ ರೀತಿಯಾಗಿ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆಯಪ್ಪ ಅಂತಂದ್ರ ಇದು ಬೆಳಗಾವಿ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತವಪ್ಪ ಅಂತಂದ್ರ ಗಗನಚುಕ್ಕಿ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಬರಚುಕ್ಕಿ ಚಾಮರಾಜನಗರ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಜಲದುರ್ಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆಯಪ್ಪ ಅಂತಂದ್ರ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇರಪ್ಪು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದಪ್ಪ ಅಂತಂದ್ರ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಚುಂಚನಕಟ್ಟೆ ಜಲಪಾತ ಯಾವ ಜಿಲ್ಲೆಯಲ್ಲಿ ಬರ್ತದಪ್ಪ ಅಂದ್ರೆ ಮೈಸೂರು. ಅದೇ ರೀತಿಯಾಗಿ ಅಬ್ಬೆ ಜಲಪಾತ ಯಾವ ಜಿಲ್ಲೆಯಲ್ಲಿ ಬರ್ತದಪ್ಪ ಅಂತಂದ್ರ ಕೊಡಗು ಜಿಲ್ಲೆ. ಅದೇ ರೀತಿಯಾಗಿ ಜೋಗ ಜಲಪಾತ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಆದರೆ ಜೋಗ ಜಲಪಾತ ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರೆ ಶರಾವತಿ ನದಿ. ಅದೇ ರೀತಿಯಾಗಿ ಉಂಚಳ್ಳಿ ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಈ ಉಂಚಳ್ಳಿ ಜಲಪಾತ ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರ ಅಘನಾಶಿನಿ ನದಿಯಿಂದ ಉಂಟಾಗಿದೆ. ಅದೇ ರೀತಿಯಾಗಿ ಮಾಗೋಡ್ ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರ ಬೆಡತಿ ನದಿಯಿಂದ. ಅದೇ ರೀತಿಯಾಗಿ ಲಾಲ್ಗುಳಿ ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಇದು ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರೆ ಕಾಳಿ ನದಿ. ಅದೇ ರೀತಿಯಾಗಿ ಗೋಕಾಕ್ ಜಲಪಾತ ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ. ಆದರೆ ಇದು ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರ ಘಟಪ್ರಭಾ. ಅದೇ ರೀತಿಯಾಗಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳಿರುವುದು ಗಗನಚುಕ್ಕಿ ಮಂಡ್ಯ, ಬರಚುಕ್ಕಿ ಚಾಮರಾಜನಗರ ಜಿಲ್ಲೆಯಲ್ಲಿವೆ. ಆದರೆ ಇವೆರಡು ಶಿವನ ಸಮುದ್ರದ ಎರಡು ಕವಲುಗಳಾಗಿ ಧುಮುಕುತ್ತವೆ. ಆದರೆ ಇದು ಯಾವ ನದಿಯಿಂದ ಉಂಟಾಗಿವೆ ಎರಡು ಅಪ್ಪ ಅಂತಂದ್ರ ಕಾವೇರಿ ನದಿಯಿಂದ. ಅದೇ ರೀತಿಯಾಗಿ ಜಲದುರ್ಗ ಜಲಪಾತ ಇರುವುದು ರಾಯಚೂರು ಜಿಲ್ಲೆಯಲ್ಲಿ. ಆದರೆ ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರೆ ಕೃಷ್ಣಾ ನದಿ. ಅದೇ ರೀತಿಯಾಗಿ ಇರಪ್ಪು ಜಲಪಾತ ಇರುವುದು ಕೊಡಗು ಜಿಲ್ಲೆಯಲ್ಲಿ. ಆದರೆ ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರೆ ಕಾವೇರಿ. ಅದೇ ರೀತಿಯಾಗಿ ಚುಂಚನಕಟ್ಟೆ ಜಲಪಾತ ಇರುವುದು ಮೈಸೂರಿನಲ್ಲಿ. ಯಾವ ನದಿಯಿಂದ ಉಂಟಾಗಿದೆಯಪ್ಪ ಅಂತಂದ್ರೆ ಇದು ಸಹ ಕಾವೇರಿ. ಅದೇ ರೀತಿಯಾಗಿ ಅಬ್ಬೆ ಜಲಪಾತ ಇರುವುದು ಕೊಡಗು ಜಿಲ್ಲೆಯಲ್ಲಿ. ಇದು ಸಹ ಕಾವೇರಿ ನದಿಯಿಂದ ಜಲಪಾತ ಸೃಷ್ಟಿಸಿದೆ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದ ಎಜುಕೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.